ರೇಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದು ಸಾಕಷ್ಟು ಆಘಾತಕಾರಿ ಮತ್ತು ತಲೆತಗ್ಗಿಸುವಂಥ ಕೆಲಸ ಆಗಿರುವಂಥದ್ದು ಬೆಂಗಳೂರು ನಡೆದಿರುವಂಥದ್ದು. ಈ ಪ್ರಕರಣ ಸಂಬಂಧಪಟ್ಟಂತೆ ಇಂದಿನ ಬಿಜೆಪಿ ಸರ್ಕಾರದಲ್ಲಿ ಆಗಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿಕೆ ಪ್ರಕರಣ ಈಗ ಆಕ್ರೋಶಕ್ಕೆ ಕಾರಣ ಆಗಿರೋದು. ಬಿಜೆಪಿ ನಾಯಕರಾದಂಥ ಅರವಿಂದ್ ಬೆಲ್ಲದ್ ನಮ್ಮ ಜೊತೆ ಇದ್ದಾರೆ. ಸರ್, ಮುಖ್ಯಮಂತ್ರಿ ಹೇಳಿಕೆ ನೋಡಿದ್ದೀರಾ, ಏನು ಅನ್ಸುತ್ತೆ ಈ ಬಗ್ಗೆ? ಇದೊಂದು ಭಾಳ ಅಂದ್ರೆ ಭಾಳ ಬೇಜವಾಬ್ದಾರಿ, ಸೂಕ್ಷ್ಮತೆ ಇಲ್ಲದ ಹೇಳಿಕೆ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದವರು ಒಂದು ರೇಪ್ ಆದ ಸಂದರ್ಭದಲ್ಲಿ ಹಿಂದೆ ಇದು ಆಗಿಲ್ಲ ಅಂತ ಹೇಳ್ತಾರಂತಂದ್ರೆ ಅವ್ರಿಗೆ ಜನರ ಬಗ್ಗೆ ಎಷ್ಟು ಕಾಳಜಿ ಐತಿ, ಎಷ್ಟು ಅವ್ರಿಗೆ ಸೂಕ್ಷ್ಮತೆ ಐತೆ ಅಂತ ಇದನ್ನು ತೋರಿಸುತ್ತೆ. ಈಗ ರಾಜಕಾರಣದ ವಿಷಯದಲ್ಲಿ ಉಡಾಫಿಂದ ಅವರು ಮಾತಾಡೋ ಸ್ವಭಾವ ಅವ್ರದ್ದು ಐತೆ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಅದು ಒಂದು ರೀತಿ ಜನ ಅದನ್ನು ಕ್ಷಮಾನು ಮಾಡ್ಬೋದು. ಆದರೆ ಈ ರೀತಿ ಒಂದು ಮಹಿಳೆ ಈಗ ರೇಪ್ ಆಗೈತಿ, ಆಕಿ ಬಗ್ಗೆ ಇಷ್ಟು ಉಡಾಫಿಂದ ಮಾತಾಡ್ತಾರಂತಂದ್ರೆ ಏನು ಮೆಸೇಜ್ ಕೊಡ್ತೀರಿ? ಇವತ್ತು ಇಡೀ ರಾಜ್ಯದಲ್ಲಿ ರೇಪ್ ಮಾಡ್ಬೇಕಂತ ಹೇಳಿ ಮಾಡಿದವ್ರಿಗೆಲ್ಲ ನೀವು ಪ್ರೋತ್ಸಾಹ ಕೊಟ್ಟಂಗೆ ಆಗೋದಿಲ್ಲ. ಅಥವಾ ನಿಮ್ಮ ಅದ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕಾದಂಥ ಪೊಲೀಸರಿಗೆ ಅವ್ರಿಗೆ ನೀವು ತಗೊಳ್ಳಿದ್ರು ನಡೀತೈತಿ, ಹಿಂದೂ ಈ ಟೈಪ್ ಆಗಿದೆ ಅನ್ನುವಂಥ ಇದು ವಿಚಾರ ನೀವು ಹೇಳ್ತೀರಂತಂದ್ರೆ ಇದು ಒಂಥರ ದಪ್ಪ ಚರ್ಮದ ಪರಮಾವಧಿ ಅಂತ ಹೇಳ್ತಾನೆ. ರಾಜಕೀಯ ವಿಚಾರವಾಗಿ ಹಿಂದಿನ ಸರ್ಕಾರ ಹೋಲಿಕೆ ಮಾಡೋದು ಕೂಡ ಒಂಥರ ವಿಚಾರ. ಒಪ್ಪಬಹುದು ಅದು ಸಹಜ. ಅದು ರಾಜಕೀಯವಾಗಿ ಹಿಂದಿನ ಸರ್ಕಾರದ ಬಗ್ಗೆ ಮಾತಾಡಲಿ ಅಥವಾ ಉಡಾಫಿಯಾಗಿ ರಾಜಕಾರಣದ ವಿಷಯಗಳ ಬಗ್ಗೆ ಮಾತಾಡಲಿ. ಆದರೆ ಇದು ರಾಜಕಾರಣ ಅಲ್ಲ, ಇದು ಒಂದು ಮಹಿಳೆಯ ವಿಚಾರ, ಒಂದು ದೇಶದ ಒಂದು ರಾಜ್ಯದ ಕಾನೂನಿನ ಸುವ್ಯವಸ್ಥೆ ವಿಚಾರ. ಇವತ್ತು ಮುಖ್ಯಮಂತ್ರಿ ಆದವರು ಇಷ್ಟು ಕಾನೂನು ಸುವ್ಯವಸ್ಥೆ ಹದಗೆಟ್ಟೈತಂತಂದ್ರೆ ಭಾಳ ಸೂಕ್ಷ್ಮವಾಗಿರ್ಬೇಕಾಗ್ತೈತಿ. ಅವರು ಈ ರೀತಿಯ ಸ್ವಭಾವದಿಂದನೇ ಇವತ್ತು ದಿನಕ್ಕೊಂದು ಮರ್ಡ್ರು, ದಿನಕ್ಕೊಂದು ರಾಬರಿ, ರೇಪು, ಗೋಗಳ ಮೇಲೆ ಹತ್ಯೆ ಇದೆಲ್ಲ ಆಗ್ತಾ ಇದಾವೆ. ಕ್ಷಮೆ ಕೇಳಬೇಕಂತ ಹೇಳ್ತೀರಾ? 100% ಕ್ಷಮೆ ಕೇಳಬೇಕು. ಅವ್ರು ರಾಜ್ಯದ ಜನತೆಗೆ ಕ್ಷಮೆ ಕೇಳಬೇಕು. ಮುಖ್ಯಮಂತ್ರಿಗಳ ಮಹಿಳೆಯರಿಗೆ ಕ್ಷಮೆ ಕೇಳಬೇಕು, ರಾಜ್ಯದ ಜನತೆಗೆ ಕ್ಷಮೆ ಕೇಳಬೇಕು. ಇದು ಅರವಿಂದ್ ಬೆಲ್ಲದ್ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹಿಳೆಯರ ಮತ್ತು ರಾಜ್ಯದ ಜನ ಕ್ಷಮೆ ಕೇಳಬೇಕು. ಇದು ಒಂದು ರೀತಿಯಲ್ಲಿ ಅಪಪ್ರವೃತ್ತದ ಹೇಳಿಕೆ ಅಂತ ಹೇಳೋ ಮೂಲಕ ಒಂದು ಟಾಂಗನ್ನು ಕೊಟ್ಟಿರುವಂಥದ್ದು, ಆಕ್ರೋಶ ವ್ಯಕ್ತಪಡಿಸಿದ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ರೇಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದು ಸಾಕಷ್ಟು ಆಘಾತಕಾರಿ ಮತ್ತು ತಲೆತಗ್ಗಿಸುವಂಥ ಕೆಲಸ ಆಗಿರುವಂಥದ್ದು ಬೆಂಗಳೂರು ನಡೆದಿರುವಂಥದ್ದು. ಈ ಪ್ರಕರಣ ಸಂಬಂಧಪಟ್ಟಂತೆ ಇಂದಿನ ಬಿಜೆಪಿ ಸರ್ಕಾರದಲ್ಲಿ ಆಗಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿಕೆ ಪ್ರಕರಣ ಈಗ ಆಕ್ರೋಶಕ್ಕೆ ಕಾರಣ ಆಗಿರೋದು. ಬಿಜೆಪಿ ನಾಯಕರಾದಂಥ ಅರವಿಂದ್ ಬೆಲ್ಲದ್ ನಮ್ಮ ಜೊತೆ ಇದ್ದಾರೆ. ಸರ್, ಮುಖ್ಯಮಂತ್ರಿ ಹೇಳಿಕೆ ನೋಡಿದ್ದೀರಾ, ಏನು ಅನ್ಸುತ್ತೆ ಈ ಬಗ್ಗೆ? ಇದೊಂದು ಭಾಳ ಅಂದ್ರೆ ಭಾಳ ಬೇಜವಾಬ್ದಾರಿ, ಸೂಕ್ಷ್ಮತೆ ಇಲ್ಲದ ಹೇಳಿಕೆ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದವರು ಒಂದು ರೇಪ್ ಆದ ಸಂದರ್ಭದಲ್ಲಿ ಹಿಂದೆ ಇದು ಆಗಿಲ್ಲ ಅಂತ ಹೇಳ್ತಾರಂತಂದ್ರೆ ಅವ್ರಿಗೆ ಜನರ ಬಗ್ಗೆ ಎಷ್ಟು ಕಾಳಜಿ ಐತಿ, ಎಷ್ಟು ಅವ್ರಿಗೆ ಸೂಕ್ಷ್ಮತೆ ಐತೆ ಅಂತ ಇದನ್ನು ತೋರಿಸುತ್ತೆ. ಈಗ ರಾಜಕಾರಣದ ವಿಷಯದಲ್ಲಿ ಉಡಾಫಿಂದ ಅವರು ಮಾತಾಡೋ ಸ್ವಭಾವ ಅವ್ರದ್ದು ಐತೆ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಅದು ಒಂದು ರೀತಿ ಜನ ಅದನ್ನು ಕ್ಷಮಾನು ಮಾಡ್ಬೋದು. ಆದರೆ ಈ ರೀತಿ ಒಂದು ಮಹಿಳೆ ಈಗ ರೇಪ್ ಆಗೈತಿ, ಆಕಿ ಬಗ್ಗೆ ಇಷ್ಟು ಉಡಾಫಿಂದ ಮಾತಾಡ್ತಾರಂತಂದ್ರೆ ಏನು ಮೆಸೇಜ್ ಕೊಡ್ತೀರಿ? ಇವತ್ತು ಇಡೀ ರಾಜ್ಯದಲ್ಲಿ ರೇಪ್ ಮಾಡ್ಬೇಕಂತ ಹೇಳಿ ಮಾಡಿದವ್ರಿಗೆಲ್ಲ ನೀವು ಪ್ರೋತ್ಸಾಹ ಕೊಟ್ಟಂಗೆ ಆಗೋದಿಲ್ಲ. ಅಥವಾ ನಿಮ್ಮ ಅದ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕಾದಂಥ ಪೊಲೀಸರಿಗೆ ಅವ್ರಿಗೆ ನೀವು ತಗೊಳ್ಳಿದ್ರು ನಡೀತೈತಿ, ಹಿಂದೂ ಈ ಟೈಪ್ ಆಗಿದೆ ಅನ್ನುವಂಥ ಇದು ವಿಚಾರ ನೀವು ಹೇಳ್ತೀರಂತಂದ್ರೆ ಇದು ಒಂಥರ ದಪ್ಪ ಚರ್ಮದ ಪರಮಾವಧಿ ಅಂತ ಹೇಳ್ತಾನೆ. ರಾಜಕೀಯ ವಿಚಾರವಾಗಿ ಹಿಂದಿನ ಸರ್ಕಾರ ಹೋಲಿಕೆ ಮಾಡೋದು ಕೂಡ ಒಂಥರ ವಿಚಾರ. ಒಪ್ಪಬಹುದು ಅದು ಸಹಜ. ಅದು ರಾಜಕೀಯವಾಗಿ ಹಿಂದಿನ ಸರ್ಕಾರದ ಬಗ್ಗೆ ಮಾತಾಡಲಿ ಅಥವಾ ಉಡಾಫಿಯಾಗಿ ರಾಜಕಾರಣದ ವಿಷಯಗಳ ಬಗ್ಗೆ ಮಾತಾಡಲಿ. ಆದರೆ ಇದು ರಾಜಕಾರಣ ಅಲ್ಲ, ಇದು ಒಂದು ಮಹಿಳೆಯ ವಿಚಾರ, ಒಂದು ದೇಶದ ಒಂದು ರಾಜ್ಯದ ಕಾನೂನಿನ ಸುವ್ಯವಸ್ಥೆ ವಿಚಾರ. ಇವತ್ತು ಮುಖ್ಯಮಂತ್ರಿ ಆದವರು ಇಷ್ಟು ಕಾನೂನು ಸುವ್ಯವಸ್ಥೆ ಹದಗೆಟ್ಟೈತಂತಂದ್ರೆ ಭಾಳ ಸೂಕ್ಷ್ಮವಾಗಿರ್ಬೇಕಾಗ್ತೈತಿ. ಅವರು ಈ ರೀತಿಯ ಸ್ವಭಾವದಿಂದನೇ ಇವತ್ತು ದಿನಕ್ಕೊಂದು ಮರ್ಡ್ರು, ದಿನಕ್ಕೊಂದು ರಾಬರಿ, ರೇಪು, ಗೋಗಳ ಮೇಲೆ ಹತ್ಯೆ ಇದೆಲ್ಲ ಆಗ್ತಾ ಇದಾವೆ. ಕ್ಷಮೆ ಕೇಳಬೇಕಂತ ಹೇಳ್ತೀರಾ? 100% ಕ್ಷಮೆ ಕೇಳಬೇಕು. ಅವ್ರು ರಾಜ್ಯದ ಜನತೆಗೆ ಕ್ಷಮೆ ಕೇಳಬೇಕು. ಮುಖ್ಯಮಂತ್ರಿಗಳ ಮಹಿಳೆಯರಿಗೆ ಕ್ಷಮೆ ಕೇಳಬೇಕು, ರಾಜ್ಯದ ಜನತೆಗೆ ಕ್ಷಮೆ ಕೇಳಬೇಕು. ಇದು ಅರವಿಂದ್ ಬೆಲ್ಲದ್ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹಿಳೆಯರ ಮತ್ತು ರಾಜ್ಯದ ಜನ ಕ್ಷಮೆ ಕೇಳಬೇಕು. ಇದು ಒಂದು ರೀತಿಯಲ್ಲಿ ಅಪಪ್ರವೃತ್ತದ ಹೇಳಿಕೆ ಅಂತ ಹೇಳೋ ಮೂಲಕ ಒಂದು ಟಾಂಗನ್ನು ಕೊಟ್ಟಿರುವಂಥದ್ದು, ಆಕ್ರೋಶ ವ್ಯಕ್ತಪಡಿಸಿದ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ರೇಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದು ಸಾಕಷ್ಟು ಆಘಾತಕಾರಿ ಮತ್ತು ತಲೆತಗ್ಗಿಸುವಂಥ ಕೆಲಸ ಆಗಿರುವಂಥದ್ದು ಬೆಂಗಳೂರು ನಡೆದಿರುವಂಥದ್ದು. ಈ ಪ್ರಕರಣ ಸಂಬಂಧಪಟ್ಟಂತೆ ಇಂದಿನ ಬಿಜೆಪಿ ಸರ್ಕಾರದಲ್ಲಿ ಆಗಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿಕೆ ಪ್ರಕರಣ ಈಗ ಆಕ್ರೋಶಕ್ಕೆ ಕಾರಣ ಆಗಿರೋದು. ಬಿಜೆಪಿ ನಾಯಕರಾದಂಥ ಅರವಿಂದ್ ಬೆಲ್ಲದ್ ನಮ್ಮ ಜೊತೆ ಇದ್ದಾರೆ. ಸರ್, ಮುಖ್ಯಮಂತ್ರಿ ಹೇಳಿಕೆ ನೋಡಿದ್ದೀರಾ, ಏನು ಅನ್ಸುತ್ತೆ ಈ ಬಗ್ಗೆ? ಇದೊಂದು ಭಾಳ ಅಂದ್ರೆ ಭಾಳ ಬೇಜವಾಬ್ದಾರಿ, ಸೂಕ್ಷ್ಮತೆ ಇಲ್ಲದ ಹೇಳಿಕೆ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದವರು ಒಂದು ರೇಪ್ ಆದ ಸಂದರ್ಭದಲ್ಲಿ ಹಿಂದೆ ಇದು ಆಗಿಲ್ಲ ಅಂತ ಹೇಳ್ತಾರಂತಂದ್ರೆ
ಅವ್ರಿಗೆ ಜನರ ಬಗ್ಗೆ ಎಷ್ಟು ಕಾಳಜಿ ಐತಿ, ಎಷ್ಟು ಅವ್ರಿಗೆ ಸೂಕ್ಷ್ಮತೆ ಐತೆ ಅಂತ ಇದನ್ನು ತೋರಿಸುತ್ತೆ. ಈಗ ರಾಜಕಾರಣದ ವಿಷಯದಲ್ಲಿ ಉಡಾಫಿಂದ ಅವರು ಮಾತಾಡೋ ಸ್ವಭಾವ ಅವ್ರದ್ದು ಐತೆ ಅನ್ನೋದು ಎಲ್ಲರಿಗೂ ಗೊತ್ತೈತೆ. ಅದು ಒಂದು ರೀತಿ ಜನ ಅದನ್ನು ಕ್ಷಮಾನು ಮಾಡ್ಬೋದು. ಆದರೆ ಈ ರೀತಿ ಒಂದು ಮಹಿಳೆ ಈಗ ರೇಪ್ ಆಗೈತಿ, ಆಕಿ ಬಗ್ಗೆ ಇಷ್ಟು ಉಡಾಫಿಂದ ಮಾತಾಡ್ತಾರಂತಂದ್ರೆ ಏನು ಮೆಸೇಜ್ ಕೊಡ್ತೀರಿ? ಇವತ್ತು ಇಡೀ ರಾಜ್ಯದಲ್ಲಿ ರೇಪ್ ಮಾಡ್ಬೇಕಂತ ಹೇಳಿ ಮಾಡಿದವ್ರಿಗೆಲ್ಲ ನೀವು ಪ್ರೋತ್ಸಾಹ ಕೊಟ್ಟಂಗೆ ಆಗೋದಿಲ್ಲ. ಅಥವಾ ನಿಮ್ಮ ಅದ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕಾದಂಥ ಪೊಲೀಸರಿಗೆ ಅವ್ರಿಗೆ ನೀವು ತಗೊಳ್ಳಿದ್ರು ನಡೀತೈತಿ, ಹಿಂದೂ ಈ ಟೈಪ್ ಆಗಿದೆ ಅನ್ನುವಂಥ ಇದು ವಿಚಾರ ನೀವು ಹೇಳ್ತೀರಂತಂದ್ರೆ ಇದು ಒಂಥರ ದಪ್ಪ ಚರ್ಮದ ಪರಮಾವಧಿ ಅಂತ ಹೇಳ್ತಾನೆ. ರಾಜಕೀಯ ವಿಚಾರವಾಗಿ ಹಿಂದಿನ ಸರ್ಕಾರ ಹೋಲಿಕೆ ಮಾಡೋದು ಕೂಡ ಒಂಥರ ವಿಚಾರ. ಅದು ಒಪ್ಪಬಹುದು, ಅದು ಸಹಜ. ಅದು ರಾಜಕೀಯವಾಗಿ ಹಿಂದಿನ ಸರ್ಕಾರದ ಬಗ್ಗೆ ಮಾತಾಡಲಿ ಅಥವಾ ಉಡಾಫೆ ಆಗಿ ರಾಜಕಾರಣದ ವಿಷಯಗಳ ಬಗ್ಗೆ ಮಾತಾಡಲಿ. ಆದರೆ ಇದು ರಾಜಕಾರಣ ಅಲ್ಲ, ಇದು ಒಂದು ಮಹಿಳೆಯ ವಿಚಾರ, ಒಂದು ದೇಶದ ಒಂದು ರಾಜ್ಯದ ಕಾನೂನು ಸುವ್ಯವಸ್ಥೆ ವಿಚಾರ. ಇವತ್ತು ಮುಖ್ಯಮಂತ್ರಿ ಆದವರು ಇಷ್ಟು ಕಾನೂನು ಸುವ್ಯವಸ್ಥೆ ಹದಗೆಟ್ಟೈತೆ ಅಂತಂದ್ರೆ ಭಾಳ ಸೂಕ್ಷ್ಮವಾಗಿರ್ಬೇಕಾಗ್ತೈತಿ. ಅವರು ಈ ರೀತಿಯ ಸ್ವಭಾವದಿಂದನೇ ಇವತ್ತು ದಿನಕ್ಕೊಂದು ಮರ್ಡ್ರು, ದಿನಕ್ಕೊಂದು ರಾಬ್ರಿ, ರೇಪು, ಗೋಗಳ ಮೇಲೆ ಹತ್ಯೆ ಇದೆಲ್ಲ ಆಗ್ತಾ ಇದಾವೆ. ಕ್ಷಮೆ ಕೇಳಬೇಕಂತ ಹೇಳ್ತೀರಾ? 100% ಕ್ಷಮೆ ಕೇಳಬೇಕು. ಅವ್ರು ರಾಜ್ಯದ ಜನತೆ ಕ್ಷಮೆ ಕೇಳಬೇಕು. ಮುಖ್ಯಮಂತ್ರಿಗಳ ಮಹಿಳೆಯರಿಗೆ ಕ್ಷಮೆ ಕೇಳಬೇಕು, ರಾಜ್ಯದ ಜನತೆ ಕ್ಷಮೆ ಕೇಳಬೇಕು. ಇದು ಅರವಿಂದ್ ಬೆಲ್ಲದ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹಿಳೆಯರ ಮತ್ತು ರಾಜ್ಯದ ಕ್ಷಮೆ ಕೇಳಬೇಕು. ಇದು ಒಂದು ರೀತಿಯಲ್ಲಿ ಅಪಪ್ರವೃತ್ತಿಯ ಹೇಳಿಕೆ ಅಂತ ಹೇಳೋ ಮೂಲಕ ಒಂದು ಟಾಂಗನ್ನು ಕೊಟ್ಟಿರುವಂಥದ್ದು ಆಕ್ರೋಶ ವ್ಯಕ್ತಪಡಿಸಿದ ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ವಿಜಯ್ ಜನ ರಿಪಬ್ಲಿಕ್ ಟಿವಿ ಬೆಂಗಳೂರು. ರೇಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದು ಸಾಕಷ್ಟು ಆಘಾತಕಾರಿ ಮತ್ತು ತಲೆತಗ್ಗಿಸುವಂಥ ಕೆಲಸ ಆಗಿರುವಂಥದ್ದು ಬೆಂಗಳೂರು ನಡೆದಿರುವಂಥದ್ದು. ಈ ಪ್ರಕರಣ ಸಂಬಂಧಪಟ್ಟಂತೆ ಇಂದಿನ ಬಿಜೆಪಿ ಸರ್ಕಾರದಲ್ಲಿ ಆಗಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿಕೆ ಪ್ರಕರಣ ಈಗ ಆಕ್ರೋಶಕ್ಕೆ ಕಾರಣ ಆಗಿರೋದು. ಬಿಜೆಪಿ ನಾಯಕರಾದಂಥ ಅರವಿಂದ್ ಬೆಲ್ಲದ್ ನಮ್ಮ ಜೊತೆ ಇದ್ದಾರೆ. ಸರ್, ಮುಖ್ಯಮಂತ್ರಿ ಹೇಳಿಕೆ ನೋಡಿದ್ದೀರಾ, ಏನು ಅನ್ಸುತ್ತೆ ಬಗ್ಗೆ? ಇದೊಂದು ಭಾಳ ಬೇಜವಾಬ್ದಾರಿ, ಸೂಕ್ಷ್ಮತೆ ಇಲ್ಲದ ಹೇಳಿಕೆ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದವರು ಒಂದು ರೇಪ್ ಆದ ಸಂದರ್ಭದಲ್ಲಿ ಹಿಂದೆ ಇದು ಆಗಿಲ್ಲ ಅಂತ ಹೇಳ್ತಾರಂತಂದ್ರೆ ಅವ್ರಿಗೆ ಜನರ ಬಗ್ಗೆ ಎಷ್ಟು ಕಾಳಜಿ ಐತಿ, ಎಷ್ಟು ಅವ್ರಿಗೆ ಸೂಕ್ಷ್ಮತೆ ಐತೆ ಅಂತ ಇದನ್ನು ತೋರಿಸುತ್ತೆ. ಈಗ ರಾಜಕಾರಣದ ವಿಷಯದಲ್ಲಿ ಉಡಾಫಿಂದ ಅವರು ಮಾತಾಡೋ ಸ್ವಭಾವ ಅವ್ರದ್ದು ಐತೆ ಅನ್ನೋದು ಎಲ್ಲರಿಗೂ ಗೊತ್ತೈತೆ. ಅದು ಒಂದು ರೀತಿ ಜನ ಅದನ್ನು ಕ್ಷಮಾನು ಮಾಡ್ಬೋದು. ಆದರೆ ಈ ರೀತಿ ಒಂದು ಮಹಿಳೆ ಈಗ ರೇಪ್ ಆಗೈತಿ, ಆಕಿ ಬಗ್ಗೆ ಇಷ್ಟು ಉಡಾಫಿಂದ ಮಾತಾಡ್ತಾರಂತಂದ್ರೆ ಏನು ಮೆಸೇಜ್ ಕೊಡ್ತೀರಿ? ಇವತ್ತು ಇಡೀ ರಾಜ್ಯದಲ್ಲಿ ರೇಪ್ ಮಾಡ್ಬೇಕಂತ ಹೇಳಿ ಮಾಡಿದವ್ರಿಗೆಲ್ಲ ನೀವು ಪ್ರೋತ್ಸಾಹ ಕೊಟ್ಟಂಗೆ ಆಗೋದಿಲ್ಲ. ಅಥವಾ ನಿಮ್ಮ ಅದ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕಾದಂಥ ಪೊಲೀಸರಿಗೆ ಅವ್ರಿಗೆ ನೀವು ತಗೊಳ್ಳಿದ್ರು ನಡೀತೈತಿ, ಹಿಂದೂ ಈ ಟೈಪ್ ಆಗಿದೆ ಅನ್ನುವಂಥ ಇದು ವಿಚಾರ ನೀವು ಹೇಳ್ತೀರಂತಂದ್ರೆ ಇದು ಒಂಥರ ದಪ್ಪ ಚರ್ಮದ ಪರಮಾವಧಿ ಅಂತ ಹೇಳ್ತಾನೆ. ರಾಜಕೀಯ ವಿಚಾರವಾಗಿ ಹಿಂದಿನ ಸರ್ಕಾರ ಹೋಲಿಕೆ ಮಾಡೋದು ಕೂಡ ಒಂಥರ ವಿಚಾರ. ಅದು ಒಪ್ಪಬಹುದು, ಅದು ಸಹಜ. ಅದು ರಾಜಕೀಯವಾಗಿ ಹಿಂದಿನ ಸರ್ಕಾರದ ಬಗ್ಗೆ ಮಾತಾಡಲಿ ಅಥವಾ ಉಡಾಫೆ ಆಗಿ ರಾಜಕಾರಣದ ವಿಷಯಗಳ ಬಗ್ಗೆ ಮಾತಾಡಲಿ. ಆದರೆ ಇದು ರಾಜಕಾರಣ ಅಲ್ಲ, ಇದು ಒಂದು ಮಹಿಳೆಯ ವಿಚಾರ, ಒಂದು ದೇಶದ ಒಂದು ರಾಜ್ಯದ ಕಾನೂನು ಸುವ್ಯವಸ್ಥೆ ವಿಚಾರ. ಇವತ್ತು ಮುಖ್ಯಮಂತ್ರಿ ಆದವರು ಇಷ್ಟು ಕಾನೂನು ಸುವ್ಯವಸ್ಥೆ ಹದಗೆಟ್ಟೈತೆ ಅಂತಂದ್ರೆ ಭಾಳ ಸೂಕ್ಷ್ಮವಾಗಿರ್ಬೇಕಾಗ್ತೈತಿ. ಅವರು ಈ ರೀತಿಯ ಸ್ವಭಾವದಿಂದನೇ ಇವತ್ತು ದಿನಕ್ಕೊಂದು ಮರ್ಡ್ರು, ದಿನಕ್ಕೊಂದು ರಾಬ್ರಿ, ರೇಪು, ಗೋಗಳ ಮೇಲೆ ಹತ್ಯೆ ಇದೆಲ್ಲ ಆಗ್ತಾ ಇದಾವೆ. ಕ್ಷಮೆ ಕೇಳಬೇಕಂತ ಹೇಳ್ತೀರಾ? 100% ಕ್ಷಮೆ ಕೇಳಬೇಕು. ಅವ್ರು ರಾಜ್ಯದ ಜನತೆ ಕ್ಷಮೆ ಕೇಳಬೇಕು. ಮುಖ್ಯಮಂತ್ರಿಗಳ ಮಹಿಳೆಯರಿಗೆ ಕ್ಷಮೆ ಕೇಳಬೇಕು, ರಾಜ್ಯದ ಜನತೆ ಕ್ಷಮೆ ಕೇಳಬೇಕು. ಇದು ಅರವಿಂದ್ ಬೆಲ್ಲದ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹಿಳೆಯರ ಮತ್ತು ರಾಜ್ಯದ ಕ್ಷಮೆ ಕೇಳಬೇಕು. ಇದು ಒಂದು ರೀತಿಯಲ್ಲಿ ಅಪಪ್ರವೃತ್ತಿಯ ಹೇಳಿಕೆ ಅಂತ ಹೇಳೋ ಮೂಲಕ ಒಂದು ಟಾಂಗನ್ನು ಕೊಟ್ಟಿರುವಂಥದ್ದು ಆಕ್ರೋಶ ವ್ಯಕ್ತಪಡಿಸಿದ ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ವಿಜಯ್ ಜನ ರಿಪಬ್ಲಿಕ್ ಟಿವಿ ಬೆಂಗಳೂರು.